ಅಮ್ಮವ್ರೆ ನಿಂತ್ಕೊಳ್ರಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನು ಅವಾಗಿಂದ ಹುಡುಕ್ತೆ, ಅದಕ್ಕೆ ಈ ಕಡೆ ಕುಡಿಕೊಂಬಂದೆ. ಇಲ್ಲೇ ಮನೆ ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ ಒಂದು ಮನೆ ಐತಮ್ಮ, ಇಲ್ಲೇ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಸೈಟ್ ಹುಡುಕ್ತಾ ಇದ್ದೀನಿ, ಮನೆ ಕಟ್ಟೋಣಂತ ಸೈಟ್ ಸಿಗ್ತಾ ಇಲ್ಲ, ಅದಕ್ಕೆ ಇಲ್ಲೇ ಮನೆ ಮಾಡ್ಕೊಂಡಿದ್ದೀನಿ. ಯಾಕೆ ಇಷ್ಟು ಜೋರಾಗಿ ಅಲ್ಲಿಂದನ ಅಮ್ಮವ್ರೆ ಅಂತ ಕೂತ್ಕೊಂಡು ಬಂದೆ? ಏನೇ ಅಂದ್ರೂ ಆ ಶ್ರೀಕಂಠಿ ಒಳ್ಳೆಯವನಲ್ಲ. ನಿಮ್ಮ ಹತ್ರ ಸುಮ್ಮನೆ ದುಡ್ಡು ಕಿತ್ಕೊಂಡವನೆ. ಅವಳು ರತ್ನಮ್ಮ ನಿಮ್ಮ ಹತ್ರ ಸುಳ್ಳು ಹೇಳಿ ದುಡ್ಡು ಕಿತ್ಕೊಂಡಿದ್ದಾಳೆ. ಸುಳ್ಳು ಹೇಳಿ ದುಡ್ಡು ಕಿತ್ಕೊಂಡಿರೋದು. ಸುಳ್ಳೇಳಿ ಸುಳ್ಳೇಳಿಲ್ಲ, ಯಾರೋ ಅದೇ ಬೇಕಲ್ವ. ನಾನು ಶ್ರೀಕಂಠಿ ಚೆನ್ನಾಗಿರೋದು ನೋಡಿ ಈ ರೀತಿ ಮಾಡಿದ್ದಾರೆ. ಯಾರೋ ಆಗದೆ ಇಲ್ದಂತರು ದ್ವೇಷಕ್ಕೆ ಈ ರೀತಿ ಮಾಡಿರೋದು ರಾಜು. ಹಂಗೆಲ್ಲನ ಏನೋ ಅವರು ಮಾಡೋ ಅಂಥವ್ರಲ್ಲ. ಇಷ್ಟು ದಿವಸ ಮನೇಲಿ ಇಟ್ಕೊಂಡಿದ್ದಾರೆ, ಏನೂ ಇಲ್ದಲೆ ಅವರು ಅಷ್ಟು ಸುಲಭವಾಗಿ ಮನೆಗೆ ಇಟ್ಕೊಳ್ತಾ ಇರಲಿಲ್ಲ. ಇಷ್ಟು ದಿವಸ ಆಗೈತೆ ಒಂದು ಮಾತಾಡಿರಲಿಲ್ಲ. ಪಾಪ ಗಂಡ ಹೆಂಡತಿ ಇಬ್ಬರು ಅಷ್ಟು ಒಳ್ಳೆಯವರು ಗೊತ್ತಾ. ಒಳ್ಳೆಯವ್ರಂತೆ ಒಳ್ಳೆಯವರು. ಹೋಗಿ ಕೇಳ್ರಿ, ಗೊತ್ತಾಗುತ್ತೆ. ಅವರು ದುಡ್ಡ ಅದೇ ಬೇಕಲ್ಲ ಇಸ್ಕೊಂಡಿರೋದು. ನಿಮಗೆ ಮುದ್ದೆ ಇಕ್ಕಿರೋದಕ್ಕೂ ಕಾಪಿ ಕೊಟ್ಟಿರೋದಕ್ಕೂ ಸುಮ್ಮನೆ ಸುಳ್ಳು ಹೇಳಿ ತಿಂಗಳ ಸಂಬಳ ಕೊಡ್ತೀವಿ ಅಂದಿದ್ರಂತೆ. ತಿಂಗಳ ಸಂಬಳ ಕೊಡಲ್ವಲ್ಲ ಇವಾಗ, ಯಾಕೆ ಅಂತ ಹೇಳಿ ಸುಮ್ಮನೆ ನಿಷ್ಠುರ ಉರ್ಸಿ ನಿಮ್ಮ ಮೇಲೆ ದುಡ್ಡನ್ನು ಇಸ್ಕೊಳಂಗಾಗುತ್ತೆ. ಇಷ್ಟು ದಿನ ನೋಡ್ಕೊಂಡಿದ್ಕೆ ಅಂತ ದುಡ್ಡು ಕಿತ್ಕೊಂಡಿರೋದು ಅವರಿಬ್ರು ಗಂಡ ಹೆಂಡತಿ ಅಂತಾರಂಬದು ಗೊತ್ತಿಲ್ಲ ಅಮ್ಮವ್ರೆ ನಿಮಗೆ. ಹೇಳ್ರಾಜು, ಇದೇನು ಹಿಂಗೆ ಹೇಳ್ತೀಯ ನೀನು? ಈ ರೀತಿ ಹೇಳ್ಬಾರ್ದು. ಸುಮ್ಮನೆ ಯಾಕೆ ಯಾರೋ ಬೇರೆಯವ್ರು ಮಾಡಿರೋದು ಹೇಳು. ಬೇರೆಯವರೆಲ್ಲ ಇಂಥವೆಲ್ಲ ಯಾರು ತಲೆ ಕೆಡಿಸ್ಕೊವಲ್ಲ. ಇಂಥವೇನು ಮಾಡೋಕ್ಕೋಗಲ್ಲ. ಏನೋ ಮಾಡಿರೋ ಹೊರಗೆ ಅವಳಿಗೊಂದು ನಿನ್ಗೊಂದು ಏನಾರ ಹಚ್ಚಿಕ್ಬೋದು, ಏನಾರ ತಂದಿಕ್ಬೋದು, ಅಷ್ಟು ಬಿಟ್ಟರೆ ಅಂಥವೆಲ್ಲ ಮಾಡೋಕ್ಕಾಗಲ್ಲ. ದುಡ್ಡು ಹೊಡಿಯೋದು ಅಂಥವೆಲ್ಲ ಮಾಡೋಕ್ಕಾಗಲ್ಲ. ಅವರೆಷ್ಟು ಬಂದೋಬಸ್ತಾಗಿ ಇಕ್ಕೊಂಡಿರ್ತಾರೆ ಗೊತ್ತೇ. ಯಾರಿಗಾನ ಸಿಗಂಗೆ ಇಕ್ಕಿರ್ತಾರೆ ಅವ್ರ ದುಡ್ಡ. ಅಬ್ಬಾ ಗಂಡ ಹೆಂಡತಿ ಇಬ್ರು ಭಾಳ ಬುದ್ಧಿವಂತರು. ಇಲ್ಲ, ಯಾರೋ ಮಾಡ್ಯವ್ರೆ ಎಂಬುದು ಗೊತ್ತಾಯ್ತು ನನಗೆ. ಅವ್ರು ಮಾಡಿರೋಕ್ಕಿಲ್ಲ ಬಿಡು. ಏನೇ ಅಂದ್ರೆ ನಾನು ಅವ್ರು ಮಾಡ್ಯವ್ರೆ ಅಂತ ಅಂದ್ರೆ ನಂಬಲ್ಲ. ನಾನು ಹೋಗಿದ್ದೆ, ಇಬ್ಬರು ಗಂಡ ಹೆಂಡತಿ ಮಾತಾಡ್ತಿದ್ರು, ಅದಕ್ಕೆ ನಾನು ಹೇಳ್ದೆ. ನೋಡಿ ನೀವು ಎಷ್ಟೇ ನೋಡ್ಕೊಂಡ್ರು ಅವ್ರದ್ದು ಎಂಥ ಬುದ್ಧಿ ಅಂತ. ಇಷ್ಟೇ ನಾನು ನೋಡ್ಕೊಂಡು ಎಂಥ ನಿಷ್ಠರ ಒರೆಸಿ ಕಳ್ಸಿರ್ ನೋಡು. ಅದಕ್ಕೆ ಮತ್ತೆ ಯಾರ ಮನೆಯಾಗ ಇರಬಾರ್ದು, ನಮ್ಮ ಮನೆಯಾಗ ನಾವು ಇರಬೇಕು, ಯಾರ ಮುದ್ದೆ ನೆಚ್ಕೊಂಡು ಇರಬಾರ್ದು ಅಂಬೋದು. ನಿಮ್ಮ ಪಾಡಿಗೆ ನೀವು ಇರ್ರಿ, ದೇವ್ರು ಕೊಟ್ಟವನೇನು ಮಾಡ್ಕೊಂಡು ಉಣ್ಕೊಂಡು ತಡಿ. ಅದೇಲಿ ಹೋಗಿ ಕೇಳ್ತೀನಿ, ಇಂಥವೇ ಮಾಡೋದು ನೀವು ಅಂತೇಳಿ. ನನಗೆ ನಂಬಿಕೆ ಇಲ್ಲ ಕಣೆ, ಹಂಗಂದ್ರೂ ಹೋಗಿ ಕೇಳ್ತೀನಿ. ಈಗ ನನಗೆ ಅವ್ರು ಹಂಗೆ ಮಾಡ್ಯಾರಂತ ನಂಬಿಕೆನೇ ಇಲ್ಲ. ಶ್ರೀಕಂಠಿ ತುಂಬ ಒಳ್ಳೆ ಮನುಷ್ಯ ಅನ್ಕೊಂತೀನಿ ನಾನು. ಅವಳು ಹಂಗಿರತ್ತೆ, ನಮ್ಮ ಒಳ್ಳೆಳು. ಅಯ್ಯೋ ಒಳ್ಳೆಳು ಅಂತೀಯ, ಅವಳು ಬುದ್ಧಿ ಇನ್ನೂ ಗೊತ್ತಿರೋ ಬಂಗಾಳಿ. ಅವಳು ಬಂಗಾಳಿಗೇನೆ ಒಳ್ಳೆಳು ಅನ್ನಿಸ್ಕೊಂತಾಳೆ. ಅಯ್ಯೋ ಅವಳ್ತಾಗೆಪ್ಪ ಗಂಡ ಹೆಂಡತಿ ಇಬ್ಬರು ಏನು ಕ್ರಿಮಿನಲ್. ದುಡ್ಡನ್ನ ಮಾತ್ರ ಅವರು ದುಡ್ಡು 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 ಅಷ್ಟೇ ಅವರಿಗೆ, ಬೇರೆ ಇದೇನು ಬೇಡ. ಹೋಗಿ ಕೇಳೋಗ್ರಿ, ಗೊತ್ತಾಗುತ್ತೆ. ಹೋಗ್ತೀನಿ ತಡಿ, ಕೇಳ್ತೀನಿ. ಅಮ್ಮ ನಂಬೋದೇ ಇಲ್ಲ ನೋಡಿ, ಏನೇ ಅಂದ್ರೂ ಯಾರು ಏನೇ ಹೇಳಿದ್ರು ನಂಬಲ್ಲ. ನಿಮ್ಮ ಶ್ರೀಕಂಠಿನೂ ಅವಳು ರತ್ನಿ ಅವ ಏನು ಬಂಗಾಳಿ ಆಡೋದು ಕಲ್ತಾರಪ್ಪ. ಯಾರನ್ನಾಗಲಿ ಹೆಂಗೆ ಬಂಗಾಳಿ ಆಡ್ಬಿಡ್ತಾರೆ ಅಲ್ಲೇ ಆಡ್ತಾರೆ. ಅಯ್ಯೋ ಬಂಗಾಳಿಗವು ಅಮ್ಮ ಏವನ್ನು. ಏನಿಲ್ಲ, ಸುಮ್ಮನೆ ಬರ್ರಿ ಕುಕ್ಕಳ್ರಿ ನಿನ್ಕಳ್ರಿ ಕಾಪಿ ಕುಡೀರಿ ಬರ್ರಿ ಅಂತಾಳೆ ಅಷ್ಟೇನೆ. ಒಂದು ಲೋಟ ಕಾಪಿ ಕಾಸು ಕೊಡಲ್ಲ ಯಾರಿಗೂ, ಏನಿಲ್ಲ. ಅವಳು ಒಂದಿಟ್ಟು ಹಂಗೇನೆ. ಯಾಕೆ ಏನಾಯಿತು? ಅವಳು ರತ್ನಿ ಸಾವುಕಾತಿ ಅಮ್ಮಂಗೆ ಪುಕ್ಸೊಟ್ಟೆ ಮುದ್ದೆ ಇಕ್ಕಿದ್ದೀನಿ ಅಂತೇಳಿ ಸುಮ್ಮನೆ 50,000 ದುಡ್ಡು ಕಳ್ದೈತೆ ಅಂತೇಳಿ ನಿಷ್ಠುರ ಓರಿಸಿ 50,000 ದುಡ್ಡ ಒಂದು ಮುದ್ದೆ ಇಕ್ಕಿಟ್ಕೊ 50 ರೂಪಾಯಿಗೆ ಒಂದು ಊಟ ಅಂತ ನಿಮ್ಮ ಮಾಮ ಶ್ರೀಕಂಠಿ ಮಾಮ. ಏನಿಲ್ಲ 50 ರೂಪಾಯಿಗೆ ಒಂದು ಊಟ ಅದೆಲ್ಲ ಲೆಕ್ಕ ಹಾಕ್ಕೊಂಡು 50,000 ದುಡ್ಡು ಸುಮ್ಮನೆ ಕಳ್ದೈತೆ ಅಂತೇಳಿ ಎಮ್ಮಂತ ಸುಳ್ಳು ಹೇಳಿ ಇಸ್ಕೊಂಡವ್ರಿ. ನೋಡಪ್ಪ ನಾವು ದುಡ್ದಿದ್ದು ನಮಗೆ ಇರಲ್ಲ ಅಂದ್ರೆ ಕಂಡರ್ದು ಏನಂತದ್ದು ಆಸೆ. ಯಪ್ಪ ದೇವ್ರಿ. ಅವರು 1 ರೂಪಾಯಿ ಲಾಭ ಬರುತ್ತೆ ಅಂದ್ರೆ ಮಾತ್ರ ಯಾರನ್ನ ಮಾತಾಡ್ಸೋದು, ಯಾರ ತಕ್ಕನ ಹೋಗೋದು. ನಮ್ಮ ಹತ್ರ ಏನೂ ಇರಲಿಲ್ಲ ನಮ್ಮ ಅಯ್ಯಪ್ಪನ ಹತ್ರ. ಅವಾಗ ಎಷ್ಟು ಕೀಳಂಗೆ ನೋಡೋರು. ಈಗ ನೋಡಿ ಅವರೇ ಮಾತಾಡಿಸ್ಕೊಂಬರ್ತಾರೆ. ಏನು ಇಲ್ಲೋದಕ್ಕೆ ಅವಾಗ ಹೆಂಗಂಬರ್ ಗೊತ್ತೆ ನಮ್ಮ ಅಯ್ಯಪ್ಪನ ಹಂಗೇನೆ. ನೀನು ಏನು ಮಾಡಿದ್ಯೋ ಸೀನಾ, ಹಂಗೆ ಹಿಂಗೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಕಣಂಬರು. ಅವ್ರು 1 ರೂಪಾಯಿ ಆದಾಯ ಐತೆ ಅಂದ್ರೆ ಮಾತ್ರ ಎಲ್ಲನ ಹೋಗೋದಾಗಲಿ ಅವರು ಯಾರನ್ನ ಇಕ್ಕೊಂಬೋದಾಗಲಿ. ನಾನು ಹೆಂಗೆ ಅನ್ಕೊಂತಿದ್ದೆ ಅಮ್ಮನ ಹೆಂಗೆ ಇಕ್ಕೊಂಡವ್ರಪ್ಪ, 1 ರೂಪಾಯಿ ಆದಾಯ ಇಲ್ಲ ಹೆಂಗೆ ಇಕ್ಕೊಂಡವ್ರೇನೋ ಅನ್ಕೊಂತಿದ್ದೆ. ನೋಡು ಇಷ್ಟರ ವರ್ಷಿ ಕೊನೆ ಕಳಿಸ್ಬಿಟ್ರು 50,000 ದುಡ್ಡು ಕಳೆದೈತೆ ಅಂತೇಳಿ ಸುಮ್ಮನೆ ಹೇಳಿ ಇಸ್ಕೊಂಡು ಮುಂತಾಗಿ ಹೆಂಗೆ ಕಳಿಸ್ಬಿಟ್ರು. ಅಬ್ಬಬ್ಬಬ್ಬ ಎಂತೆಂಥ ಜನ ಇರ್ತಾರಪ್ಪ. ಓತೇನ ಎಮ್ಮ ಹೋಗೈತೆ ಬಾದಿಲಿ ಏನಂಬುತ್ತು ನೋಡೋಣ. ಅವ್ರೇನಿಲ್ಲ, ಅವ್ರಿಗೆ ಬುದ್ಧಿ ಗೊತ್ತೈತೆ ಯಾರ ತಗ ಹೆಂಗಿರ್ಬೇಕು, ಯಾವಾಗ ಹೆಂಗೆ ಜನಗಳ ತಗ ಹೆಂಗಿರ್ಬೇಕು ಅಂಬೋದು ಭಾಳ ಚೆನ್ನಾಗಿ ಗೊತ್ತೈತೆ ಅವ್ರಿಗೆ. ಎಂತಾರವರು ಭಾರಿ. ಅವಳು ಮುದ್ದೆ ಇಕ್ಕಿಟ್ಕೆ ಹಂಗೆ ಒಂದು ಉಂಗ್ರ ಮಾಡಿ ಹಾಕಿವಿ. ಹೇಳು ಉಂಗ್ರ ಅಲ್ಲಿ ಬಿದ್ದಿರುತ್ತೆ. ಮುಂದೊಂದು ದಿನ ಯಾವಾಗಲ್ಲ ನಾ ಆಗುತ್ತತ್ತು. ಕುಕ್ಕಂಡವ್ರಿ ಗೋಡೆ ಮಾರೇಲೆ ಹೋಗ್ತೀನಿ ಕೇಳಿಸ್ಕೊಂತೀನಿ. ಅದೇ ಏನು ಮಾತಾಡ್ತಾರೆ ಅಂತ ಆತ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆನೇ ಆಗೈತಿ. ಮತ್ತು ಅಯ್ಯಮ್ಮಂಗೆ ಯಾರು ಪುಕ್ಸಟ್ಟೆ ಮುದ್ದೆ ಇಕ್ತಾರೆ ನೀನು? 50,000 ವಸೂಲಿ ಮಾಡ್ಕೊಂಡ್ವಲ್ಲ ಬಿಡು. ಇವಾಗ ಯಾಕೆ 50,000 ವಸೂಲಿ ಮಾಡ್ಕೊಂಡ್ವ? ನಮ್ಮ ದುಡ್ಡು ನಮಗೆ ಸಿಕ್ತು, ಉಂಗ್ರ ಮಾಡಾಕಿ ಇವತ್ತು ದುಡ್ಡಿಗೆ.
ಏನು ನಮ್ದೇನೇನು ನಾವೇನದೇನು ಮೋಸ ಮಾಡಿಸ್ಕೊಂಡಿರೋದಲ್ಲ. ನಾವು 50 ರೂಪಾಯಿಗೆ ಒಂದು ಊಟ ಅಂತ ಲೆಕ್ಕ ಹಾಕಿದ್ರು 8 ಊಟ ಆಗುತ್ತೆ. ಅದೆಲ್ಲ ಲೆಕ್ಕ ಹಾಕ್ಯಬೇಕು ಇವಾಗ. ಲೆಕ್ಕ ಹಾಕ್ಕೊಂಡಿರೋದಕ್ಕೆ ಮತ್ತು ನಾನು ಇಷ್ಟು ದೊಡ್ಡ ಮನೆ ಕಟ್ಟೋಕ್ಕಾಗಿರೋದು ಎಲ್ಲ ಮಾಡೋಕ್ಕಾಗಿರೋದು. ಇಲ್ಲಾಂದ್ರೆ ಯಾತಾಗೋದು. ಹಂಗ ಬಿಡು, ಉಂಗ್ರ ಮಾಡಾಕಿವಿ ಕೊಡ್ತಂತೆ ಅಣ್ಣಯ್ಯ, ಹೋಗಿ ಇಸ್ಕೊಂಬ. ನಾಳೆ ನಾಡ್ದಾಗ 2 ದಿವ್ಸ ಬಿಟ್ಟು ಕೊಡ್ತೀವಿ ಅಂತ ಹೇಳವ್ರಿ. ಸುಮ್ಮನೆ ಇಸ್ಕೊಂಬಂದ್ಬಿಡು. ಇಸ್ಕೊಂಬಂದ್ಬಿಟ್ರತ್ಲ ಹೆಂಗ ಉಂಗ್ರ ಇಕ್ಕೋಬೋದು. ತಲಕೊಂದೊಂದು ಉಂಗ್ರ ಇಕ್ಕ್ಯವನ್ ಇಬ್ಬರಳವನು. ಸುಮ್ಮನೆಗಳಪ್ಪ ಯಾರಿಗೂ ದುಡ್ಡು ಕೊಡೋಕೋಗ್ಬಿಟ್ಟು ನೀನು ಉಂಗ್ರ ಮಾಡಿಸಿ ಇಕ್ಕೆಮದ ಯಾತ ನನ್ನ ಸಹಪರ ಮಾಡ್ಸದ ಕಾಲ್ಚೇನೋ ಅದು ಇದು ಮಾಡಿಸಿ ಬಂಗಾರನ ಇಕ್ಕೆಮದ್ ಕಲಿ ಸುಮ್ಮನೆ. ಅದೇ ಹಂಗೆ ಮಾಡ್ಬೇಕು ಸುಮ್ಮನೆ. ಬಟ್ ಯಾರಿಗೂ ಕೊಡೋಕೆ ಹೋಗಲ್ಲ. ಅವನು ಯಾರೋ ಒಂದು 50 ಸಾವಿರ ಕೊಡಬೇಕು, ಅದನ್ನ ಕೊಟ್ಬಿಟ್ರೆ ಇನ್ನೇನು ಮುಗಿತೈತಿ. ಹೆಂಗ ಬಿಡು, ಆ ಯಮ್ಮನ ಕಳಿಸ್ಬಿಟ್ವಲ್ಲ, ಅವಳಿಂದ ಏನು ಆದಾಯ ಇಲ್ಲ ಅತ್ಲಾಗ. ನಾನು ಏನೋ ಬೊರು ಹಾಕಿಸ್ತಾಳೆ. ನಾನು ಹೂವಿನ ಗಿಡ ಪಾವಿನ ಗಿಡ ಎಲ್ಲ ಹೂವಿನ ಗಿಡ ಬಾಳೆ ತೋಟ ಎಲ್ಲ ಮಾಡ್ಕೊಂಬನಂತಿದ್ದೆ. ನಾನು ಒಂದಿಟ್ಟು ಸೆಡೆ ಗಿಡ ಪಡೆ ಗಿಡ ಅವು ಇವು ಎಲ್ಲ ನಾನು ಯಾತನ ಬೆಳ್ಕೊಂಬನಂತಿದ್ದೆ ನೀರು ಬಿಟ್ಟಿದ್ರತ್ತ. ಅದಕ್ಕಾಗಿ ನಾನು ಹೂವು ಎಲ್ಲ ಸೇವೆನ್ಕು ಎಲ್ಲ ಹಾಕನಂತಿದ್ದೆ. ಅದಕ್ಕಾಗಿ ಅವಳು ಇನ್ನೇನು ಬೋರ್ ಹಾಕಿಸ್ಲಿಲ್ಲ. ಯಾವ ಟ್ಯಾಂಕರ ನೀರು ಹೊಡಿಯಕ್ಕೆ ನಿಂತ್ಕೊಂಡ್ಲಿ, ಅವಳಿಂದ ನಮ್ಗೇನೇನು ಸುಕ್ಕಿಲ್ಲ ಅಂತ ಅದಕ್ಕೆ ನಾನು ಗುದ್ಮಿದ್ದತ್ತ. ಇಲ್ಲ, ಏನಾರ ಬೋರ್ ಹಾಕ್ಸಿದ್ರಿ, ನೀರು ಬಿದ್ದುಬಿಟ್ಟಿದ್ರಿ, ನಾನೇ ನಿಂತಿದ್ದೆ ಒಂದಿಟ್ಟು ಮುದ್ದೆ ಕಕ್ಕಿ ಯೋಚನೆ ಮಾಡ್ತಿರ್ಲಿಲ್ಲ. ಅವಳು ಇನ್ನೇನಿಟ್ಟು ತುಂಬಳಯ್ಯಮ್ಮ, ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ನೀರು ಬಿದ್ದಿದ್ರೆ ಸಾಕಾಯ್ತಲ್ವಿ. ನೀರು ಬಿದ್ದಿದ್ರೆ ನಮಗೆ ನೀರು ಹೊಡ್ಕೊಂಬಂಗಿದ್ರೆ ನಾವು ಸ್ವಂತ ಬೋರ್ ಹಾಕ್ಸೋಣಂದ್ರೆ ಹೆಂಗೋ ಎತ್ತಲು ಏನೋ ಮಂಗಾಗುತ್ತೆ. ಬೋರ್ ಹಾಕ್ಸೋದು ಬೇಡ, ಒಟ್ಟು ಬೋರ್ ಹಾಕ್ಸಿ ಯಾರು ತಲ್ಲ ಒಟ್ಟು ಮಾಡೋಕ್ಕಾಗಲ್ಲ. ಬೇಕಾದ್ರೆ ಕಂಡಾರ ನೀರಿನಾಗಾದ್ರೆ ಬೆಳ್ಕೋಬೋದು. ಕಂಡಾರ ನೀರಿನಾಗಾದ್ರೆ ನಾವು ಹೆಂಗೆ ಬೆಳೆಸ್ಕೊಂತ ಹೋಗ್ಬೋದು. ನೀವು ಹಿಂಗೆ ಮಾಡ್ತೀರಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ಎಷ್ಟು ಮೋಸ ಮಾಡ್ತೀರಾ ನೋಡು ನೀವು. ಮೋಸ ಮಾಡಿಲ್ಲ ಅಂತ ಸುಮ್ಮನಿರಿ. ನೀವು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡೆ. ನನ್ನಿಂದ ಏನೂ ಆದಾಯ ಇಲ್ಲ ಅಂತೇಳಿ ಸುಮ್ಮನೆ ನಿಷ್ಠರವರ್ಸ್ ನಾನು ಯಾರ್ದು ಹಂಗೆ ದುಡ್ಡು ಕಳ್ತನ ಮಾಡೋಕ್ಕೆ ಹೋಗಲ್ಲ. ನಾನು ಯಾರ್ದು ಮುಟ್ಟಕ್ಕೆ ಹೋಗಲ್ಲ. ನಂಬಿಕೆ ಉಳಿಸ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ಎಂಥ ನಿಷ್ಠರವರ್ಸ್ಬಿಟ್ರಿ. ನಾನು ಹಂಗೆ ಮಾಡಿಲ್ಲ ಅಂದ್ರೆ ನನ್ನ ಮೇಲೆ ಎಂಥ ನಿಷ್ಠರವರ್ಸ್ ಕಳಿಸ್ಬಿಟ್ಟಲ್ಲ ನೀನು. ಅಲ್ಲ, ಉಂಗ್ರ ಮಾಡಿಸ್ಕೊಂಬಕ್ಕಾಗಿ ಹೇಳ್ದೇನೆ 50 ಸಾವಿರ ದುಡ್ಡು ಕಿತ್ಕೊಂಬಕ್ಕೆ ನಾನು ಯಾರೋ ಬೇರೆ ಹಂಗೆ ಮಾಡ್ಯವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ನಿಮಗೂ ಜಗಳ ತಂದಿಕ್ಕಕ್ಕೆ ಬೇರೆ ಯಾರೋ ಮಾಡಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ನೀನೇ ಮಾಡಿದ್ಯಾ ಅಂತ ಇವಾಗ ಗೊತ್ತಾಯ್ತು. ಅಲ್ಲ, ಹಿಂಗೆ ಮಾಡಬಾರ್ದು ಕಣೆ ಯಾರಿಗೆ ಆಗಲಿ. ಅಲ್ಲ, ಮನೆಗೆ ಇಕ್ಕೊಂಡು ನನ್ನಿಂದ ಏನೂ ಆಗಿಲ್ಲ, ನೀರಿಲ್ಲ, ನೀರು ಬಿಡಲ್ಲ, ಕೆಲಸ ಕೊಟ್ಟಿಲ್ಲ, ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಹಿಂಗೆ ಮಾಡೋದು ಸರಿನೇ. ಇಂಥ ಮಾಡಬಾರ್ದು. ಇನ್ನು ಬಾಯ್ ಬಿಟ್ಟು ಕೇಳು. ತಿಂಗ್ಳಿಗೆ ಸಂಬಳ ಕೊಡ್ರಿ 9-10 ಸಾವಿರನ ಮಾತಾಡ್ರಿ, ತಿಂಗ್ಳದು ಕೂಲಿ ಅಂತೆ ಬೇಡ ಅಂತ. ನಾನು ಏನು ಬಿಡೋ ಕೂಲಿ ಅವತ್ತಿಂದ ಅವತ್ತು ಕೂಲಿ ಏನು ಇರುತ್ತೆ ಅದನ್ನ ಮಾಡಿಸ್ಕೊಂಡು ಕೊಡೋಣ ಅಂತ ನಾನಿದ್ದೆ. ನಿಮಗೆ ಮಾಡಲಿ ಬಿಡಲಿ ಸಂಬಳ ಕೊಟ್ಬಿಡ್ಬೇಕು, ಹಂಗಾದ್ರೆ ಒಳ್ಳೆಯರು. ಎಂಥ ಮೋಸ ಮಾಡಿಬಿಟ್ರಿ. ಅಲ್ಲ, ನಂದೇ ದುಡ್ಡು ಕಿತ್ಕೊಂಡು ಹೆಂಗೆ ಹಬ್ಬ ನಿಮ್ಮ ಏನಂಗೆ ನಾನು ನಿಜವಾಗ್ಲೂ ಕಳೆದೈತೆ ಅಂದ್ಕೊಂಡೆ. ನೀವೆಲ್ಲ ಕಳಿಯಂಗೆ ಇಕ್ಕಮ್ಮ ಅಂತ ಗಂಡ ಹೆಣ್ತೀನಿ. ಇವಾಗ ಗೊತ್ತಾಗ್ತೈತೆ ನಿಮ್ಮ ಬುದ್ಧಿ ಏನು ಅಂತ. ಯಪ್ಪ, ನಮಗೆ ಇರಲ್ಲ ಅಂದರೆ ಕಂಡ ದುಡಿತೈತಾ? ಏನಿವಾಗ ನಾವು ಇಲ್ಲೋಡಿಲಿ ನಾವೇನು ಮಾತಾಡಿ ಸುಮ್ಮನೆ ಹೋಗಿ ಇಲ್ಲಿಂದಾನ. ಏನು ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಹೋಗು ಸುಮ್ಮನೆ. ನಿನ್ನ ಮಾತಾಡ್ಬೇಡ ಇಲ್ಲಿ. ಹೋಗ್ತೀನಿ ಕಣೋ. ಮೋಸ ಮಾಡಿ 50 ಸಾವಿರ ಕಿತ್ಕೊಂಡಿರೋದೇನು ಉಳಿಯಲ್ಲ. ತೀರಾ ಇಕ್ಕೆಮದ ಬೇಡ, ಊಟದ ಖರ್ಚು ಇಷ್ಟು ಕೊಡ್ರಿ ಅಂತ ಹೇಳೋಣ. ನಾನು ತರಕಾರಿ ಎಲ್ಲ ತಗೊಂಬಂದು ಕೊಡ್ತಿದ್ದೆ. ಅದು ಇದು ಎಲ್ಲ ನಾನು ಮನೆ ಖರ್ಚೆಲ್ಲ ನೋಡ್ಕೊಂತ ಇದ್ದೆ. ಈ ಶ್ರೀಕಂಠಿ ಹತ್ರ ಇಂಥ ಬುದ್ಧಿ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವಾಗ ಗೊತ್ತಾಯಿತು. ಇವರಿಬ್ರು ಗಂಡ ಹೆಂಡ್ತಿ ಭಾಳ ಇದ್ದಾರೆ. 50 ಸಾವಿರ ದುಡ್ಡು ಕಿತ್ಕೊಂಡು ನನಗೆ ಎಷ್ಟು ಮೋಸ ಮಾಡಿದ್ರು ನೋಡ್ರಿ. ನನ್ನಿಂದ ಏನೂ ಆದಾಯ ಇಲ್ಲ ಅನ್ನೋದು ಗೊತ್ತಾಗಿ ನನ್ನ ಮೇಲೆ ಎಷ್ಟು ನಿಷ್ಠುರ ಓದಿಸಿ ಮನೆಯಿಂದ ಆಚೆಗೆ ಕಳಿಸಿದ್ರು. ನಾನು ಕೊಟ್ಟೆ ಬಿಡು ಹೋಗ್ಲಿ ಅಂತ. ಎಷ್ಟು ದಿನ ಇರುತ್ತೆ ಅಂತ ನೋಡ್ತೀನಿ ನಾನು. 50 ಸಾವಿರ ದುಡ್ಡು ಇರ್ತಾಗೆ ಎಷ್ಟು ದಿನ ಉಳ್ಕೊಂಬತ್ತೆ ಅಂತ ನೋಡ್ತಾ ಇರ್ರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.